ದುರ್ಗಾ ನಮಸ್ಕಾರ ಪೂಜೆ ಡೇ 12. ಹಾಗೆ ಇವತ್ತು ಕೊನೆಯ ದಿವಸ ಕೂಡ. ಇವತ್ತು ದೇವರ ನೈವೇದ್ಯಕ್ಕೆ ಗುಳಿಯಪ್ಪ. ಗುಳಿಯಪ್ಪ ಮಾಡಲು 2.5 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿದಂತಹ ಅಕ್ಕಿ, ತೆಂಗಿನ ತುರಿ ಹಾಗೂ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ತೀರಾ ನೀರಾಗಿಯೂ ಅಲ್ಲದೆ ತೀರಾ ದಪ್ಪವೂ ಅಲ್ಲದೆ ಇಲ್ಲಿ ತೋರಿಸಿದ ರೀತಿಯಲ್ಲಿ ಹಿಟ್ಟನ್ನು ಕಡೆದುಕೊಳ್ಳುವುದು. ನಂತರ ಗುಳಿ ಇರುವಂತಹ ಕಾವಲಿಗೆಯನ್ನು ಬಿಸಿಯಾಗಲು ಬಿಟ್ಟು ಅದಕ್ಕೆ ತುಪ್ಪವನ್ನು ಹಾಕುವುದು. ತುಪ್ಪ ಸುಮಾರಾಗಿ ಬೇಕಾಗುತ್ತದೆ, ಬಿಂದು ಬಿಂದುಗಳಲ್ಲಿ ಸಾಕಾಗುವುದಿಲ್ಲ. ನಂತರ ಹಿಟ್ಟನ್ನು ಒಂದೊಂದೇ ಗುಳಿಗೆ ಎರೆಯುತ್ತಾ ಬರುವುದು. ಎಲ್ಲ ಅಪ್ಪಗಳನ್ನು ಎರೆದಾದ ನಂತರ ಮುಚ್ಚಳವನ್ನು ಮುಚ್ಚಿ ಸುಮಾರು 3-4 ನಿಮಿಷಗಳ ಕಾಲ ಬೇಯಿಸಿಕೊಳ್ಳುವುದು. ಬೆಂದಾದ ನಂತರ ಎಲ್ಲ ಅಪ್ಪವನ್ನು ತಿರುವಿ ಹಾಕಿಕೊಳ್ಳುವುದು. ತಿರುವಿ ಹಾಕಿ ಸುಮಾರು 1-2 ನಿಮಿಷಗಳ ಕಾಲ ಪುನಃ ಬೇಯಿಸಿಕೊಂಡು ನಂತರ ಒಂದೊಂದೇ ಅಪ್ಪವನ್ನು ತೆಗೆದುಕೊಳ್ಳುವುದು. ಈ ಥರ ಮಾಡಿದರೆ ರುಚಿಯಾದ ಗುಳಿಯಪ್ಪ ತಯಾರಾಗುತ್ತದೆ.